ಸರ್ ಇದು ರೆಡ್ ನೇಪಿಯರ್ ಅಂತ ಹೇಳಿ ಹಾ ಸರ್. ನಮ್ಗೆ ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ ಅವರು ರಾಘವೇಂದ್ರ ಸರ್ ಕೊಟ್ಟಿದ್ದಾರೆ. ಹ್ಮ್. ಬಟ್ ಪ್ರಥಮದಲ್ಲಿ ಒಂದು 500 ಸಸಿಗಳನ್ನ ಮಾತ್ರ ಕೊಟ್ಟಿದ್ರು, ಮದರ್ ಪ್ಲಾಂಟ್. ಇದನ್ನ ಏನ್ ಮಾಡಿದ್ವಿ, ನಾಟಿ ಮಾಡ್ಕೊಂಡ್ವಿ. ಅಂದ್ರೆ 3 ಗುಂಟೆ ಜಾಗದಲ್ಲಿ ಅಷ್ಟೇ ಇದೆ ಇದು. 2.5-3 ಗುಂಟೆ ಜಾಗದಲ್ಲಿದೆ. ನಾವು ಪ್ರಥಮದಲ್ಲಿ ಇದೆಲ್ಲ ನೇಪಿಯರ್ ಅದೆಲ್ಲ ಬೆಳಿತಿದ್ವಿ. ನಾರ್ಮಲ್ ನಮ್ಮ ಲೋಕಲ್ ಏನಿತ್ತು ಅದನ್ನ ಬೆಳಿತಿದ್ವಿ. ಗಿನ್ನಿ ಹುಲ್ ಅಂತ ಬೆಳಿತಿದ್ವಿ. ಈ ಸಾರಿ ಏನ್ ಮಾಡಿದ್ರು, ನಮಗೆ ಸರ್ ಮಾಹಿತಿ ಕೊಟ್ರು, ಇಲ್ಲ ರೆಡ್ ನೇಪಿಯರ್ ಚೆನ್ನಾಗಿ ಬರ್ತಾ ಇದೆ, ಇದನ್ನ ಬೆಳೀರಿ ಅಂತ ಹೇಳಿದ್ರೆ ನಾವು ಈ ಸದ್ಯಕ್ಕೆ 3 ಗುಂಟೆ ಜಾಗದಲ್ಲಿ ಮಾತ್ರ ಹಾಕಿದ್ವಿ. ತುಂಬಾ ಇಳುವರಿ ಚೆನ್ನಾಗಿ ಬಂದಿದೆ. ಬಟ್ ವಿಶೇಷತೆ ಏನುಗಳು ಅಂತಂದ್ರೆ, ನಮ್ಮ ಅನುಭವದ ಪ್ರಕಾರ ಇದು ಜಾನುವಾರುಗಳಿಗೆ ಬಹಳ ಸಿಹಿಯಾದ ಆಹಾರ ಸರ್. ಹಸಿರುಲು ಬಹಳ ಸಿಹಿ ಇರುತ್ತೆ. ಇದು ಒಂಥರ ಕಬ್ಬು ತಿಂದಾಗ ಆಗುತ್ತೆ. ದನ ಒಂದು ಗಡ್ಡೆ ಕೂಡ ಬಿಡಲ್ಲ ಸರ್. ಜಾನುವಾರುಗಳು ಎಲ್ಲದನ್ನ ತಿಂದು ಹಾಕ್ಬಿಡ್ತಾವ. ಒಟ್ಟ ಏನು ಬಿಡಲ್ಲ. ಇದೇನಾಗುತ್ತೆ, ಸ್ವಲ್ಪ ದನಗಳು ಗಣಿಕೆಯನ್ನ ಬಿಡ್ತಿದ್ವು ಈ ನಮ್ಮ ನಾರ್ಮಲ್ ಬೆಳೆಯೋದ್ರಿಂದ. ಇದನ್ನ ನಮಗೆ ಮಾಹಿತಿ ಕೊಟ್ಟು ತಗೊಂಬಂದಿರೋದ್ರಿಂದ ಅವಾಗ ಏನಾಗಿದೆ, ಇನ್ನು ಹಾಕಿದ್ರಿಂದ ಇಷ್ಟೇ ಜಾಗದಲ್ಲಿ ಒಂದು 5-6 ಜನಕ್ಕೆ ಆಗ್ತಾ ಇತ್ತು ಸರ್. ಒಂದು ಕಡ್ಡಿ ಕೂಡ ಬಿಡಂಗಿಲ್ಲ, ಹಂಗತೆ ತಿಂತಾ ಇದ್ವು ಸರ್. ಹಂಗಾಗಿ ಏನಾಯ್ತು, ನಮ್ಗ ಈ ಸದ್ಯಕ್ಕೆ ಇದು ಬಹಳ ಬೇಡಿಕೆ ಇರ್ತಕ್ಕಂಥ ಆಹಾರ ಜಾನುವಾರುಗಳಿಗೆ. ನಾನು KVKಗೆ ಹೇಳೋದಿಷ್ಟೇ, ಇಂಥ ಹೊಸ ತಳಿಗಳನ್ನ ಕೊಟ್ರೆ ನಮ್ಮಿಂದ ರೈತರಿಗೆ ಮಾಹಿತಿಯನ್ನ ಕೊಡಕ್ ನಾವು ಬದ್ಧವಾಗಿರ್ತೀವಿ. ಯಾಕೆಂದ್ರೆ ಇಲಾಖೆ ನಮಗೆ ಕೊಟ್ಟಿದೆ ಅಂದ್ರೆ ಅದನ್ನ ನಾವು ಜವಾಬ್ದಾರಿತವಾಗಿ ಮಾಡೋದು ನಮ್ಮ ಕರ್ತವ್ಯ. ಹಾಗಾಗಿ ರೆಡ್ ನೇಪಿಯರ್ ಈ ಸದ್ಯ KVKಯಲ್ಲಿ ಕೊಟ್ಟಿರೋದ್ರಿಂದ ನಾನು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಸರ್. ಓಕೆ ಸರ್, ಈಗ ಒಂದ್ಸಲ ಬೆಳೆದ್ರೆ ಎಷ್ಟು ದಿನ ಬರುತ್ತೆ ಸರ್ ಇದು ಇರ್ಬೋದು ಸರ್. ನಾವು 5 ವರ್ಷ ಇದ್ದದ್ದು ಉದಾಹರಣೆ ಏನಿದೆ, 4 ವರ್ಷ ಇಟ್ಕೊಂಡಿದ್ದಿದೆ, 3 ವರ್ಷ ಇಟ್ಕೊಂಡಿದ್ದಿದೆ. ಬಟ್ ನಾವ್ ಹೆಂಗ್ ಮೇಂಟೈನ್ ಮಾಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಸರ್. ನೀರ್ ಹೆಂಗ್ ಕೊಡ್ತೀರಾ, ಆಹಾರ ಹೆಂಗ್ ಕೊಡ್ತೀರಾ. ನಾವ್ ಇದಕ್ಕೆಲ್ಲ ಈ ತಿಪ್ಪೆಯಲ್ಲಿ ಏನು ಜರಿ ಬರುತ್ತಲ್ಲ, ನೀರು ಬಸ್ದು ಹೋಗುತ್ತಲ್ಲ, ಅದೆಲ್ಲ ಇದಕ್ಕೆ ಹೋಗುತ್ತೆ ಸರ್. ಇದು ಪಕ್ಕಕ್ಕೆ ಇರೋದ್ರಿಂದ. ಮತ್ತೆ ಎರೆಜಲಗಳನ್ನ ಕೊಡ್ತೀವಿ. ಗೋಮೂತ್ರವನ್ನ ನೇರವಾಗಿ ನೀರಲ್ಲಿ ಮಿಕ್ಸ್ ಮಾಡಿ ಬಿಡ್ತೀವಿ ನಾವು ನೀರು ಹಾಯಿಸುವಾಗ. ಹಿಂಗೈತೆ ಕೊಡೋದ್ರಿಂದ ಇದು ಇಷ್ಟು ಚೆನ್ನಾಗಿ ಬಂದಿದೆ. ಹಿಂಗೈತೆ ಎಲ್ಲದಕ್ಕೂ ಬಿಡ್ತೀವಿ ನಾವು ಗೋಮೂತ್ರವನ್ನ. ಪ್ರತಿಯೊಂದು ಬೆಳೆಗಳಿಗೆ ನಾವು ನೇರವಾಗಿ ಡ್ರಿಪ್ ನಲ್ಲೇ ಕೊಡ್ತೀವಿ, ಇಲ್ಲ ಕೈಯಿಂದ ಹೋಗಿ ಹಾಕ್ತಿವಿ, ಡ್ರಿಂಚ್ ಮಾಡ್ತೀವಿ. ಆ ತರ ಮಾಡೋದ್ರಿಂದ ಒಳ್ಳೆ ಭೂಮಿ ಫಲವತ್ತತೆ ಆಗುತ್ತೆ, ಹೆಚ್ಚಿಗೆ ಇಳುವರಿ ಸಿಗುತ್ತೆ. ಸಾವಯವಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇತ್ತು ಸರ್. ಓಕೆ ಸರ್, ಇದು ಎಷ್ಟು ದಿವಸ ಆಯ್ತು ಸರ್ ನೀವು ಬೆಳೆದು? ಸರ್ ಈಗ ಒಂದು 6 ತಿಂಗಳು ಆಯ್ತು ಸರ್. ಈಗ ಇದು ಒಂದು ಕಟಾವ್ ಮುಗಿದಿದೆ. ಒಳ್ಳೆ ಈಗ ಇದು 3ನೇ ಕಟಾವ್ ಸರ್. ಈಗ ಹೋಗ್ತಾ ಇರೋದು ನಾವು 2 ಕಟಾವ್ ಮುಗಿದಿದೆ. 3ನೇ ಕಟಿಂಗ್ ಮಾಡ್ತಾ ಇದೀವಿ. ಏನಿಲ್ಲ ಅಂದ್ರೆ ದಿನಕ್ಕೆ ಒಂದು ಜಾನುವಾರಿಗೆ ನಮ್ಗೆ ಎಲ್ಲ ಜವಾರಿ ಇದಾವೆ, ಇಲ್ಲಿ ಎತ್ತು ಇದಾವೆ. ಒಂದೊಂದಕ್ಕೆ 3 kg 4 kg ಕೊಡ್ತೀವಿ ಸರ್ ಇದನ್ನ ಪ್ರಾಕ್ಟಿಕಲ್ ಆಗಿ. ಅಷ್ಟು ಕೊಡೋದ್ರಿಂದ ಜಾನುಗಳು ಒಳ್ಳೆ ಚೆನ್ನಾಗಿ ತಿಂತಾ ಇದೆ ಸರ್. ಒಳ್ಳೆ ಹೆಲ್ದಿ ಆಗಿದಾವೆ. ಅದೇನಂದ್ರೆ ವಿಶೇಷ, ಒಂದು ಕಡ್ಡಿ ಕೂಡ ಬಿಡಂಗಿಲ್ಲ ಸರ್, ಹಂಗ್ ತಿಂತಾವೆ. ಹಂಗಾಗಿ KVKಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಸರ್. ಎಷ್ಟು ತಿಂಗಳಿಗೆ ಒಂದ್ಸಲ ಕಟಾವ್ ಬರುತ್ತೆ ಸರ್? ಸರ್ ಇದು ತಿಂಗಳಿಗೆ ಒಂದ್ಸಾರಿ ಕಟಿಂಗ್ ಬರ್ತದೆ ಸರ್. ಇದು ಸ್ಟಾರ್ಟಿಂಗ್ ಹಚ್ಚಿದಾಗ ಅಷ್ಟೇ 3 ತಿಂಗಳ ತನ ಬರಂಗಿಲ್ಲ. ಅದಾದ್ಮೇಲೆ ತಿಂಗಳಿಗೆ ಒಂದ್ಸಾರಿ ಕಟಿಂಗ್ ಬರ್ತಾ ಹೋಗ್ತಿ. ನಾವ್ ಲೆಕ್ಕ ಇಟ್ಟಿಲ್ಲ, ಒಟ್ಟು ತಿಂಗಳ ಮೇಲೆ ಇರಬಹುದು, ತಿಂಗಳೊಳಗೆ ಇರಬಹುದು. ಒಂದ್ ಸೈಡ್ ಲಿಂದ ಕಟ್ ಮಾಡ್ಕೊಂತ ಹೋದ್ರೆ ಒಂದ್ ಸೈಡ್ ಲಿಂದ ಚಿಗಿತಾ ಬರ್ತೈತಿ. ಮತ್ತೆ ಅದಕ್ಕೆ ನೀರು ಮತ್ತೆ ಆಹಾರವನ್ನ ಕೊಡ್ತೀವಿ ನಾವು. ಜೀವಾಮೃತ, ಗೋಕೃಪಾಮೃತ, ಈ ತರ ಎರೆಜಲ, ಇಂಥವನ್ನ ಸಾಕಷ್ಟು ಸಾವಯವಕ್ಕೆ ಒತ್ತು ಕೊಡ್ತಾ ಇದೀವಿ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.